ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಗುರುಗ್ರಹ ಸಂಚಾರ ಫಲ 2026 ಜೂನ್ ತಿಂಗಳು 2ನೇ ತಾರೀಕು ಮಿಥುನ ರಾಶಿನಲ್ಲಿಂದ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. 13 ತಿಂಗಳು ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಸೆಂಟ್ರಲ್ಲಿ 3 ತಿಂಗಳು ಮಾತ್ರ ಸಿಂಹ ರಾಶಿಗೆ ಸಂಚಾರ ಹೋಗಿ ಅಧಿಚಾರಿಗೆ ವಾಪಸ್ ಬರ್ತಾರೆ. ಇದು ಇಂಟ್ರೊಡಕ್ಷನ್ ಸರ್. ಗುರುಗ್ರಹ ಸಂಚಾರ ಫಲ ಈ ಸಿಂಹ ರಾಶಿಗೆ ಫಸ್ಟ್ ನೋಡೋಣ. ಈ ಸಿಂಹ ರಾಶಿ ಏನು ಸರ್, ಅಷ್ಟಮ ಶನಿ ಇತ್ತು ಹೇಳಿದಿರಿ, ಹೀಗೆ ಒಳ್ಳೆ ಫಲ ಗುರು ಫಲ ಇರ್ತವೆ ಅಂತ ಹೇಳ್ತಾರೆ ತುಂಬ ಜನ. ಹೌದು, ಸಿಂಹ ರಾಶಿನವರು ಅಷ್ಟಮ ಶನಿನಲ್ಲಿ ಬಿದ್ದಿರೋ ಕಷ್ಟ ಹೇಳ್ಕೊಳ್ಳೋಕ್ಕಾಗಲ್ಲ. ಅದೇ ಥರ 11ನೇ ಸ್ಥಾನದಲ್ಲಿರೋ ಗುರು ಯಾವ ವಿಷಯ ಕೊಡಬೇಕೋ ಅದು ಒಳ್ಳೆ ಫಲನೂ ಕೊಟ್ಟಿರ್ತಾರೆ. ಆದರೇನು ಒಳ್ಳೆ ಫಲ ಮರ್ತುಬಿಟ್ಟು ಮನುಷ್ಯ ಏನು ಅನುಭವಿಸಿರೋ ಅದುವೇ ಮನಸ್ಸಲ್ಲಿ ನಿಂತಿರುತ್ತೆ ಈ ಸಿಂಹ ರಾಶಿನವ್ರಿಗೆ. ಸಿಂಹ ರಾಶಿ ತುಂಬ ಜನ ಕೆಲಸ ಬಿಟ್ಟು ಹೋಗಿರ್ತೀರ, ಅವಸ್ಥೆ ಅವಮಾನಗಳು ಎಲ್ಲ ಅನುಭವಿಸಿರ್ತೀರ, ಗಾಡಿಯಲ್ಲಿ ಬಿದ್ದಿರ್ತೀರ, ಎದ್ದಿರ್ತೀರ, ಹೇಳ್ಕೊಳಕ್ಕಾಗಲ್ಲ ಬಿಡಿ, ಅದೆಲ್ಲರಿಗೂ ಅವ್ರವ್ರಿಗೆ ಗೊತ್ತಿರ್ತಾರೆ ಕಷ್ಟ ಪಾಪ, ಅದನ್ನೊಂದು ಇಂಟ್ರೊಡ್ಯೂಷನ್ ಬೇಕಾಗಿಲ್ಲ. ಆದರೆ ಟೋಟಲಿ ಸಿಂಹ ರಾಶಿನ ಒಳ್ಳೆ ಪೊಸಿಷನ್ ಇಷ್ಟು ದಿವಸ ಇರಲಿಲ್ಲ. ಆದರೆ ಈ ಅಷ್ಟಮ ಶನಿಗೆ ಏನಪ್ಪ ಆಗುತ್ತೆ ಅಂದರೆ, ಜೂನ್ ತಿಂಗಳು ಆದಮೇಲೆ ಈ ಗುರುಗ್ರಹ ಮಕರ ರಾಶಿಗೆ ಬರ್ತಾರೆ. ಅಲ್ಲಿಂದ 9ನೇ ದೃಷ್ಟಿಯಾಗಿ ಈ ರಾಶಿಗೆ 8ನೇ ಮನೆಯೇ ದೃಷ್ಟಿ ಬೀಳ್ತಾ ಇದೆಯೇ. ಸೊ ಆವಾಗ ಏನು ಮಾಡ್ತಾರೆ, 8ನೇ ಮನೆಯಲ್ಲಿರೋ ಶನಿ ಮಗಾತ್ಮನೇ ಈ ಗುರುಗ್ರಹ ದೃಷ್ಟಿ ಆಗುವಾಗ ಶನಿ ಮಗಾತ್ಮ ಒಂದು ಒಳ್ಳೆ ಪ್ಲ್ಯಾನೆಟ್ ಥರ ಅವ್ರು ಕೊಡೋ ಫಲನೇ ಸ್ವಲ್ಪ ಕಂಟ್ರೋಲ್ ಆಗ್ತಾರೆ. ಅವ್ರನ್ನೇ ಒಳ್ಳೆ ಮನುಷ್ಯ ಥರ ಚೇಂಜ್ ಆಗ್ತಾರೆ. ಸೊ ಅಷ್ಟಮ ಶನಿ ಇರೋರಿಗೆ, ಅಷ್ಟಮ ಶನಿ ಅನುಭವಿಸಿರೋ ಪ್ರಾಬ್ಲಮ್ಗೆ ಎಲ್ಲ ಪಾಸಿಟಿವ್ ಆಗಿ ಒಂಥರ ರಿಲೀಫ್ ಸಿಗ್ತವೆ. ಆದರೆ ಈ ಗುರುಗ್ರಹ ಸರ್ ಇಷ್ಟು ದಿವಸ 11ನೇ ಮನೆ ಇತ್ತು. ಹೌದು, 11ನೇ ಮನೆ ಇತ್ತು, ಎಲ್ಲ ವಿಷಯನ ಅನುಭವಿಸಿದ್ರಿ, ದುಡ್ಡಿನ ವಿಷಯ, ಹಣಕಾಸು ವಿಷಯ, ಅದು ಬಿಡಿ, ಅದು ಸೆಪ್ರೇಟ್ ಮಾತಾಡುವ. ಅನುಭವಿಸಿದ್ರೆ ಸ್ವಲ್ಪ ಒಳ್ಳೆ ಟೈಪ್ ಥರ ಅನಿಸುತ್ತೆ. ತಿರುಗಿ ಕೇಳ್ತಿರಲ್ಲ ಸರ್, 12ನೇ ಸ್ಥಾನ ಬಂದರೆ ಒಳ್ಳೇದಲ್ಲ ಅಲ್ವಾ ಅಂತ ತುಂಬ ಜನ ಕೇಳ್ತೀರಿ. ಹೌದು, ಒಳ್ಳೇದು ಅಲ್ಲ. ಅಂದರೆ ಏನು ವಿಷಯ, ಖರ್ಚಿಗೆ ಕೊಡೋ ಸ್ಥಾನ 12ನೇ ಮನೆ ಸ್ಥಾನ. ಸೊ 12ನೇ ಮನೆ ಕರ್ಕಾಟಕ ರಾಶಿ ಖರ್ಚಿಗೆ ಬರುವಾಗ ಏನು ಖರ್ಚು ಮಾಡ್ತೀರಿ, ಒಳ್ಳೆ ವಿಷಯಕ್ಕೆ ಖರ್ಚು ಮಾಡ್ತೀರಿ, ಶುಭ ವಿಷಯಕ್ಕೆ ಖರ್ಚು ಮಾಡ್ತೀರಿ. ಅಂಥ ಶುಭ ವಿಷಯ ಏನಪ್ಪ ಅಂದರೆ, ಒಳ್ಳೆ ಗಾಡಿ, ಸುಖಸ್ಥಾನ, ಮನೆ ಕೊಟ್ಟೋ ವಿಷಯ, ಅಗ್ರಿಕಲ್ಚರ್ ಮಾಡ್ತೀವಿ ನೋಡಿ, ರೈತರಿಗೆಲ್ಲ ಒಳ್ಳೆಯ ಟೈಮ್. ಆಮೇಲೆ ತಾಯಿಗೆ ಸ್ವಲ್ಪ ಹಾಸ್ಪಿಟ್ಲ್ ಎಕ್ಸ್ಪೆನ್ಸಸ್ ಮಾಡೋ ಥರ ಸಿಚುವೇಶನ್ ಇರ್ತವೆ. ಕೆಲಸದಲ್ಲಿ ಒಳ್ಳೆ ಪ್ರಮೋಷನ್ ಇರ್ತವೆ. ಆಮೇಲೆ ಯಾರೋ ಒಂಥರ ಎನಿಮಿ ಇರ್ತಾರೆ, ಶತ್ರುಗಳು, ಅವ್ರ ಹತ್ರ ಇವಾಗ ಫೈಟ್ ಮಾಡಿ ಸರ್, ನೀವು ಇನ್ನಾಗ್ಬಿಟ್ಟು ಬರ್ತೀರಿ. 8ನೇ ಮನೆ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾರೆ ಸರ್. ಏನು ಸರ್ ಹೇಳಿದ್ರೆ, ಅವರು ಗುರು ದೃಷ್ಟಿ ಇರುವಾಗ ಏನಂತ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಬಿಸ್ನೆಸ್ಸಲ್ಲಿ ಯಾರು ಇರ್ತೀರೋ ತುಂಬ ಚೆನ್ನಾಗಿರ್ತೀರಿ. ಇಷ್ಟು ದಿವಸ 2 ವೀಲರ್ ಖರ್ಚು ಮಾಡಿದೆ ಸರ್ ಅಂತ ಅಂದ್ಕೊಂಡಿರ್ತೀರಾ. ಹೌದು, ಹೊಸ ತಂದಿರ್ತೀರಾ. ಯಾರೆಲ್ಲ 2 ವೀಲರ್ ತೊಗೊಂಡಿದ್ದೀರೋ ಈಗ 4 ವೀಲರ್ಗೆ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಫಾರಿನ್ ರಿಲೇಟೆಡ್ ವಿಷಯದಲ್ಲಿ ಒಳ್ಳೆ ಯೋಗ ಇರ್ತವೆ ಸರ್. ಮೇಯ್ನ್ಲಿ ಫಾರಿನ್ಗೆ ಯಾರು ಹೋಗ್ತಾರೆ ಅಂದರೆ, ಈ ನಾರ್ತ್ ಈಸ್ಟ್ಲಿ ಇರ್ತಾರೆ ನೋಡಿ ಸರ್ ಕಂಟ್ರಿಗಳು, ಸಿಂಗಾಪುರ್, ಮಲೇಷ್ಯಾ, ಯಾವುದು ಆಸ್ಟ್ರೇಲಿಯಾ, ಅವ್ರವ್ರು ಯಾವ ಡೈರೆಕ್ಷನ್ ಇದ್ದರೆ ಆ ಡಿಸ್ಟ್ರಿಕ್ಟ್ ತಕ್ಕನವಾಗಿ ಇದು ಟ್ರಾವೆಲ್ ಚೆನ್ನಾಗಿರ್ತವೆ. ಅಡಿಷ್ನಲ್ ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೆಲಸದಲ್ಲಿ ಯಾರು ಇರುತ್ತೋ ಅವುಗಳ ಚೆನ್ನಾಗಿ ಬರುತ್ತೆ. ಬಟ್ ಇನ್ಕಮ್ ಸ್ಲೋವಾಗಿ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಹೇಳ್ಬಿಟ್ಟಂತೆ ಆಗೋದಿಲ್ಲ, ಸ್ವಲ್ಪ ಸ್ಲೋವಾಗಿ ಜಾಸ್ತಿ ಇರ್ತವೆ. ಬಟ್ ಏನು ದುಡ್ಡು ಕಳ್ಕೊಂಬಿಟ್ಟಿರೋ ತುಂಬ ಜನ ಈ ಸಿಂಹರಾಶಿನವರು, ಅದೆಲ್ಲ ವಾಪಸ್ ಬರೋ ಸಿಚುವೇಶನ್ ಇರ್ತವೆ. ವಾಪಸ್ ಬರ್ತಾರೆ, ಡೈರೆಕ್ಟ್ ಅಮೌಂಟ್ ವಾಪಸ್ ಬರಲ್ಲ ಹೇಳಿದ್ರು, ಕಳ್ಕೊಂಡ್ರೆ ಏನು ಅಮೌಂಟ್ ಇದೆಯೋ ಅದಕ್ಕೆ ಈಕ್ವಲವಾಗಿ ಬೇರೆ ದಾರಿಯಲ್ಲಿ ದುಡ್ಡು ಮಾಡ್ಕೋಬೋದು. ಅದೇ ಬಿಟ್ಟರೆ 12ನೇ ಸ್ಥಾನದಲ್ಲಿ ಬರೋ ಗುರುಕ್ಕಾಗಿ ನೀವು ಏನು ಬೇಕಾಗಿಲ್ಲ. ಸೊ ಯಾಕೆ ಮಗು ಕಾಯ್ತಾ ಇದ್ದೀರ ಅಂದರೆ ಪ್ಲ್ಯಾನ್ ಮಾಡಿ ಮಗು ಆಗ್ಬೋದು, ಸ್ವಲ್ಪ ಟ್ರೀಟ್ಮೆಂಟ್ ಹಾಕೋಬೋದು. 4ನೇ ಸ್ಥಾನಕ್ಕೆ ಗುರುದೃಷ್ಟಿ ಇದೆಯೇ, ಎಲ್ಲ ಏನೇನು ಸುಖ ಮಾಡಬೇಕು, ಗಾಡಿ ಆಗಲಿ ಮನೆ ಆಗಲಿ ಎಲ್ಲ ವಿಷಯದಿಂದ ಸುಖ ಸ್ಥಾನ ಆಗುತ್ತವೆ. ಮೇಯ್ನ್ಲಿ ಏನು ಮಾಡ್ತಾರೆ ಅಂದರೆ, ಸಿಂಹರಾಶಿನ ನೋಟ್ ಮಾಡ್ಕೊಳ್ಳಿ. ಆಲ್ರೆಡಿ ಮೋಸ್ಟ್ಲಿ ನೀವೇನೋ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಇಲ್ಲ ಸ್ವಲ್ಪ ಜನ ಮನೆ ಶುರು ಮಾಡಿರ್ತೀರ. ಹಳೆ ಮನೆ ಇದ್ದೀನಿ ಸರ್ ಅಂತ ರೆನೋವೇಷನ್ ಏನಾದ್ರು ಮಾಡ್ತೀರಾ, ಮನೆಗೇನೋ ಒಂಥರ ಸೋಫಾ ಗೀಫಾ ಮಾಡೋದು, ಸರ್ ಬೋರ್ವೆಲ್ ನೀರಿಲ್ಲ ಒಂದು ದೊಡ್ಡ ಸಂಪ್ ಕಟ್ತೀನಿ ಅಂಥ ವಿಷಯಗಳನ್ನ ನೀವು ಮಾಡೋ ಥರ ಸಿಚುವೇಶನ್. ಇವಾಗ ಟಾಯ್ಲೆಟ್ ಸರಿ ಇಲ್ಲ, ಬ್ಲಾಕ್ ಆಗಿದೆ ಮಾಡ್ತೀನಿ, ಇಂಥ ರೆನೋವೇಷನ್ ವರ್ಕ್ ಶುರು ಮಾಡ್ತೀರಾ ಸಿಂಹರಾಶಿನವರು. ಕೆಲಸದ ವಿಷಯದಲ್ಲಿ ಸರ್ ನಾನು ಕೆಲಸ ಸಿಕ್ಕಿಲ್ಲ, ಇಂಟರ್ವ್ಯೂಗಳು ಅಟೆಂಡ್ ಮಾಡ್ತಾ ಇದ್ದೀನಿ, ಆಗಲಿಲ್ಲ ಅಂತ ಯಾರು ಆಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಪರ್ಫೆಕ್ಟಾಗಿ ಕೆಲಸ ಸಿಗ್ತಾ ಮುಂದುವರಿಸಿ ಪರ್ಫೆಕ್ಟ್ ಟೈಮ್. ಕಷ್ಟದಿಂದ ಡೋಂಟ್ ವರಿ, ಪರ್ಫೆಕ್ಟ್ ಟೈಮ್ ಬರ್ತವೆ. ಪ್ಲ್ಯಾನ್ ಮಾಡಿ ಈ ಗುರುಗ್ರಹ ಪಾಸಿಟಿವ್ ಮುಂದೆ ಹೋಗ್ತವೆ. ಅದೇ ಬಿಟ್ಟರೆ ತುಂಬ ವಿಷಯಗಳಿದೆಯೇ, ಡೀಟೇಲ್ ಆಗಿ ಹತ್ರ ಯಾರು ಇರ್ತಾರೆ ನಿಮ್ಮ ಅಸ್ಟ್ರಾಲಜಿ ಇರ್ತಾರೆ, ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ. ಅದೇ ಬಿಟ್ಟರೆ
ಬೇರೆ ನೀವು ಭಯ ಬೀಳಬೇಕಿಲ್ಲ ಸರ್. ಇದು ಒಳ್ಳೆ ಟೈಮು, ಪಾಸಿಟಿವ್ ಮುಂದುವರಿಸಿ ಪರ್ಫೆಕ್ಟಾಗಿ ಡೀಟೇಲಾಗಿ ಒಂದು ಆಸ್ಟ್ರಾಲಜಿ ಕನ್ಸಲ್ಟೆಂಟ್ ತೊಗೊಂಡು ನೀವೆಲ್ಲ ಪ್ಲ್ಯಾನ್ ಮಾಡ್ಬೋದು. ನಮ್ಮ ಕಡೆಯಿಂದ ಫರ್ದರಾಗಿ ವೀಡಿಯೋಸ್ಗಳು ಆಗ್ತಾ ಇರ್ತೀವಿ ಒಂದೊಂದು ರಾಶಿಯಾಗಿ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸರ್, ಒಳ್ಳೆಯದಾಗುತ್ತೆ ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.